ವರ ನೀ ನನ್ನ ಲವ್ವರ. ಸೊ ಈ ಎರಡು ಹಾಡುಗಳ ಮೂಲಕ ಇಡೀ ಕರ್ನಾಟಕದ ಮನೆ ಮಾತಿಗೆ ಫೇಮಸ್, ಕರ್ನಾಟಕದ ಮನೆ ಮಂದಿಗೆಲ್ಲ ಫೇಮಸ್ ಆಗಿರ್ತಕ್ಕಂಥ, ಸೊ ಉತ್ತರ ಕರ್ನಾಟಕದ ಹುಲಿ, ಸೊ ಜನಪದ ಹಾಡುಗಾರ, ಸೊ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಗೀತ ಲೋಕದಿಂದ, ತನ್ನ ಒಂದು ಗಾಯನದಿಂದ ಇಡೀ ಕರ್ನಾಟಕದ ಮನೆ ಮಂದಿಗೆಲ್ಲ ಒಂದು ಗುರ್ಸ್ಕೊಂಡು ಕರ್ನಾಟಕದ ಮನೆ ಮಂದಿ ಬಾಯಲ್ಲೆಲ್ಲ ನಾ ಡ್ರೈವರ ನೀ ಲವರ್ ಅಂತಕ್ಕಂಥ ಹಾಡನ್ನು ಹಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಮಾಳು ನಿಪ್ನಾಳ್ ಅವರು ತಮ್ಮ ಒಂದು 14 ವಾರಗಳ ಬಿಗ್ ಬಾಸ್ ಸೀಸನ್ ಜರ್ನಿಯನ್ನು ಮುಕ್ತಾಯಗೊಂಡು ಸೊ ಕಳೆದ ಭಾನುವಾರ ದಿವಸ ಹೊರಗಡೆ ಬಂದಿದ್ದಾರೆ. ಸೊ ಸ್ಟಾರ್ಟಿಂಗ್ ಇವ್ರ ಬಗ್ಗೆ ಹೇಳ್ತಾ ಹೋದ್ರೆ, ಒಂದು ತುಂಬಾ ಮುಗ್ಧದ ಮನಸ್ಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡೋಕ್ಕೂ ಅವ್ರ ಕೈಲಿ ಆಗ್ತಾ ಇರಲಿಲ್ಲ. ಅಷ್ಟೊಂದು ಸೂಕ್ಷ್ಮ ಸ್ವಭಾವ ಇರ್ತಕ್ಕಂಥ ವ್ಯಕ್ತಿ ಇಷ್ಟು ದಿನ ಉಳ್ಕೊಂಡಿರೋದು ತುಂಬಾ ಗ್ರೇಟ್. ಯಾಕೆ ಉಳ್ಕೊಂಡ್ರಂದ್ರೆ ಅವ್ರಿಗೆ ತುಂಬದಾಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಒಂದು ವೋಟ್ ಬ್ಯಾಂಕ್ ಇದೆ. ಅವ್ರನ್ನ ಇಷ್ಟಪಡ್ತಕ್ಕಂಥ ಉತ್ತರ ಕರ್ನಾಟಕದ ಜನ ಇದ್ದಾರೆ. ಸೊ ಜನಪದ ಸಾಹಿತ್ಯದ ಅಭಿಮಾನಿಗಳಿದ್ದಾರೆ. ಹಂಗಾಗಿ ತುಂಬಾ ದಿನ ಅವ್ರು 14 ವಾರ ಉಳ್ಕೊಂಡು, ಇವ್ರಿಗಿಂತ ತುಂಬಾ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟು, ಇವ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ, ಈ ವ್ಯಕ್ತಿನೇ ಸರಿ ಇಲ್ಲ ಅಂತಂದೇಳಿ ಹೇಳಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಹೊರಗಡೆ ಹೋದ್ರು. ಸೊ ಕಾಕ್ರೋಚ್ ಸುದ್ದಿ ಇರ್ಬೋದು, ಜಾನ್ವಿ ಮೇಡಮ್ ಇರ್ಬೋದು, ಸೊ ಪ್ರತಿಯೊಬ್ರು ಇವ್ರಿಗಿಂತ ಸ್ಟ್ರಾಂಗ್ ಇರಾರೆ, ಯಾವ್ದ್ರಲ್ಲಿ ಮಾತಾಡಲ್ಲ ಅಷ್ಟೇ. ಬಟ್ ಇವ್ರ ಆಟ ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಇವ್ರು ಕ್ಯಾಪ್ಟನ್ ಆಗ್ತಕ್ಕಂಥ ವಾರದಲ್ಲಿ ಸೊ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ, ಸೊ ಅಲ್ಲಿಗೆ ಹೋಗಿರ್ತಕ್ಕಂಥ ಆಡಿಯನ್ಸ್ ಇವ್ರನ್ನ ಕ್ಯಾಪ್ಟನ್ ಮಾಡ್ಬೇಕಪ್ಪ ಅಂದ್ರೆ, ನಾನು ಯಾಕೆ ಕ್ಯಾಪ್ಟನ್ ಆಗ್ಬೇಕಂತಂದೇಳಿ ಎರಡೇ ಮಾತಲ್ಲಿ ಅಚ್ಚುಕಟ್ಟಾಗಿ ಹೇಳಿ ಅವ್ರನ್ನ ಇವ್ರ ಕಡೆ ಮೋಟಿವೇಶನ್ ಮಾಡ್ಕೊಂಡು ಇವ್ರ ಕಡೆ ಎಳ್ಕೊಂಡು ಇವ್ರು ಕ್ಯಾಪ್ಟನ್ ಆದ್ರು. ಸೊ ಅಂಥ ವ್ಯಕ್ತಿ ಸೊ ಇವತ್ತಿನ ದಿನ ಹೊರಗಡೆ ಬಂದಿದ್ದಾರೆ. ಸೊ ಆಲ್ರೆಡಿ 14 ವಾರ ಮುಗಿದವೆ, ಇನ್ನೇನು ಫಿನಾಲೆಗೆ ಇನ್ನೊಂದು ಸ್ವಲ್ಪ ದಿನ ಇತ್ತು. ಸೊ ಫಿನಾಲೆಗೆ ಹೋಗಿದ್ರೆ ತುಂಬಾ ಚೆನ್ನಾಗಿತ್ತು. ಬಟ್ ಆದ್ರೂ ಇವ್ರು ಹೊರಗಡೆ ಬಂದ್ರು, ವೋಟ್ ಕಡಿಮೆ ಆಗಿರ್ಬೋದು. ಸೊ ಆ ಕನ್ಸರ್ನಿಂದ ಇವ್ರು ಹೊರಗಡೆ ಬಂದ್ರು. ಇನ್ನು ಸ್ವಲ್ಪ ದಿನ ಇದ್ದಿದ್ರೆ ಸೊ ಉತ್ತರ ಕನ್ನಡದಾಗ ಮತ್ತೊಬ್ಬ ವ್ಯಕ್ತಿ ಪ್ರತಿಭೆ ಫೈನಲ್ ವರೆಗೂ ಹೋದ್ರು ಅಂತಂದೇಳಿ ಬಿಗ್ ಬಾಸ್ ಅಲ್ಲಿ ರೆಕಾರ್ಡ್ ಆಗೋದು. ಕಳೆದ ಬಾರಿ ಉತ್ತರ ಕರ್ನಾಟಕದ ಹನುಮಂತ ಅವರು ಒಂದು ಸೀಸನ್ 11ರ ಟೈಟ್ಲ್ ವಿನ್ನರ್ ಆದ್ರು. ಈ ಸಲನು ಇವರು ವಿನ್ನರ್ ಆಗೋ ಚಾನ್ಸಸ್ ಇತ್ತು ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಏನಪ್ಪಾ ಅಂತಂದ್ರೆ, ಕಂಪೇರಿಟಿವ್ಲಿ ಹನುಮಂತು ಮತ್ತೆ ಬೇರೆ ಕಂಟೆಸ್ಟೆಂಟ್ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಸ್ವಲ್ಪ ಇವರು ಆ ಒಂದು ವಿಭಾಗದಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದಾರೆ. ಎಲ್ಲಾ ವಿಭಾಗದಲ್ಲೂ ಒಂದು 5-10% ಹಿಂದೆ ಉಳಿದಿದ್ದಾರೆ ಅಂತಂದೇಳಿ ಹೇಳ್ಬೋದು. ಎನಿವೇ ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಡಿಫ್ರೆಂಟ್ ಮ್ಯಾನರಿಸಮ್. ಸೊ ಯಾರ ಜೊತೆನೂ ಅಷ್ಟೊಂದಾಗಿ ಆತ್ಮೀಯ ಸೊಲಿಗೆ ಇರಲಿಲ್ಲ. ಯಾರು ಇವ್ರ ಜೊತೆಗೆ ಆ ಒಂದು ಕ್ಲೋಸ್ ಆಗಿ ಹೋಗ್ಲಿಲ್ಲ. ಬಟ್ ಸ್ಪಂದನ ಅವರು ತುಂಬಾ ದಿನ ಉಳಿಯಕ್ ಕಾರಣ ಯಾರಪ್ಪ ಅಂತಂದ್ರೆ, ಸೊ ಮಾಡೋರು ಅಂತಂದೇಳಿ ಎಲ್ಲಿ ಬೇಕಾದ್ರೆ ಹೇಳ್ಬೋದು. ಆದ್ರೆ ಅದೇ ಸ್ಪಂದನ ಇನ್ನೂ ಉಳ್ಕೊಂಡಿದ್ದಾರೆ, ಇವ್ರು ಹೊರಗಡೆ ಬಂದಿದ್ದಾರೆ. ಸೊ ಜೋಡಿಯಾಗಿ ಬಂದಾಗ ಇವ್ರು ಏನು ಮಾತಾಡ್ಲಿಲ್ಲ, ಸ್ಪಂದನ ಅವ್ರು ಅಷ್ಟೇ ಮಾತಾಡ್ತಿದ್ರು. ಸ್ಪಂದನ ಅವರೇ ಜಾಸ್ತಿ ಎಲ್ಲದಕ್ಕೂ ಹೋಗ್ತಾ ಇದ್ರು. ಬೇರೆ ಯಾರಾದ್ರೂ ಸ್ಟಾರ್ಟಿಂಗ್ ಬಂದಾಗ ಏನಾದ್ರು ಹೇಳಿದ್ರೆ ಓಕೆ ನಾನು ಕೂಡ ಅವ್ರು ಹೇಳ್ದಂಗೆ ಅಂತ ಹೇಳ್ತಿದ್ರು. ಬಟ್ ಬರ್ತಾ 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 ಇವ್ರ ಆಟದಲ್ಲಿ ಒಂದು ಚೇಂಜಸ್ ಆಯ್ತು. ಚೆನ್ನಾಗಾಡಿದ್ರು, ಟಾಸ್ಕ್ ಚೆನ್ನಾಗಿ ಆಡಿದ್ರು. ಸೊ ಮಾತಾಡ್ಬೇಕಾದ್ರೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇದ್ರು. ಒಂದು ಒಳ್ಳೆ ಮನೋರಂಜನೆ ನೀಡ್ತಿದ್ರು ಅವಾಗವಾಗ. ಸೊ ಉತ್ತರ ಕನ್ನಡದ ಹಾಡುಗಳನ್ನ ಇವರು ಕೂಟ ಇಳಿಸ್ತಿದ್ರು ಕಂಟೆಸ್ಟೆಂಟ್ಗಳು, ಅವ್ರ ಪ್ರತಿಸ್ಪರ್ಧಿಗಳು, ಅವ್ರ ಸಹ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಹೇಳಿಸಿ ಮನೋರಂಜನೆ ನೀಡ್ತಾ ಇದ್ರು. ಆದ್ರೂ 14 ವಾರ ಮುಗಿಸಿ ಇವರು ಹೊರಗಡೆ ಬಂದಿದ್ದಾರೆ. ಸೊ ಇವರಿಗೆ ತನ್ನದೇ ಆಗಿರ್ತಕ್ಕಂಥ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಹೊರಗಡೆ ಕಾಯ್ತಾ ಇದ್ದಾವೆ. ಅದನ್ನು ಉಪಯೋಗಿಸ್ಕೊಂಡು ಅವ್ರ ಒಂದು ಸಂಗೀತ ಲೋಕದಲ್ಲಿ ಇನ್ನೂ ಅತ್ಯಂತ ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ, ಸೊ ನಾನು ಒಂದು ಆಶಿಸ್ತಿದ್ದೀನಿ. ಆಲ್ ದ ಬೆಸ್ಟ್ ಮಾಳು ನಿಪ್ನಾಳ್ ಅವರೇ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.